ಪ್ರವಚನ ನಾವು ಯಾಕೆ ಹಚ್ತೀವಿ ಅಂದ್ರೆ ಇಲ್ಲಿ ಯಾವುದು ಜಾತಿ ಧರ್ಮ ಮತ ಯಾವುದು ಇದೆಲ್ಲ ಸಮಾನ. ಇದೆಲ್ಲ ನಾವೆಲ್ಲ ಮಾನವರಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರದಕ್ಕೆ ಇಂಥ ಪ್ರವಚನಗಳು ಒಂದು ಉದಾಹರಣೆಗಳಾಗಿರ್ತಕ್ಕಂಥ ಮಾತನ್ನು ಹೇಳ್ಬೇಕು. ತೇರಿನ ಮೇಲೆ ಉತ್ತುಟಿ ಇರುತ್ತೀವಿ, ಬಾಳೆಹಣ್ಣು ಇರುತ್ತೀವಿ, ಅಕ್ಷತೆ ಇರುತ್ತೀವಿ. ಅಲ್ಲಿ ಯಾವ ಜಾತಿ ಅಂತ ಬೇರೆ ಕೇಳ್ತದಲ್ರಿ. ಬಸವಣ್ಣನಿಗೆ ಯಾವ ಜಾತಿ ಅಂತ ಕೇಳ್ತಾನ? ಯಾರು ಕೇಳಲ್ಲ. ಎಲ್ಲರೂ ಸಮಾನವಾಗಿ ಸೇರಬೇಕು. ಸಮಾನ ಮನಸ್ಸಿನಿಂದ ಮಾನವರಾಗಿ ದೇಶದಲ್ಲಿ ನಾಡಿನಲ್ಲಿ ಬಾಳಬೇಕೆಂಬ ಸಂದೇಶದಲ್ಲೇ ಇಂಥ ಜಾತ್ರೆಗಳು ನಡೀತಾ ಇವೆ. ಆ ಜಾತ್ರೆಯನ್ನು ಇವತ್ತು ಹಾವೇರಿಯಲ್ಲಿ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬಹುಶಃ ನಾನೇನು ತೋರಬೇಕಾಗಿಲ್ಲ. ಈ ಊರಿನ ಎಲ್ಲ ಸಮಾಜದ ಶರಣರಿಗೆ ಶರಣರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಲ್ಲ. ಮನುಷ್ಯನಿಗೆ ಸ್ವಚ್ಛ ಆಗಬೇಕಾದ್ರೆ ಆಗಾಗ ಸಾಮುದಚ್ಚ ನಾವು ಬದುಕಿರ್ಬೇಕು. ಕಡೆಗೇನಿಲ್ಲದ ಯಾಕೆಪ್ಪ ಕಡೆಗೇನಿಲ್ಲದ ಬಂಡಿ ಬೆಳೆಗಳಿರಲಿ ಮಾಮೂಲಿ ಕಡೆಗೀರು ಬಂಡಿಗಾಲಾರ ಕೆಡು ದರ್ಪಗಳಿಲ್ಲ ಒಳಗಂಬ ಬಂಡಿಗೆ ಕಡೆಗೀರು ಪ್ರಾಣರಾಮನ ಸಂದೇಶ. ಮನುಷ್ಯ ಯಾವಾಗ ಅಧಿಕಾರ ವರ್ಷಕ್ಕೊಂದಿರುವಂತ ಪುರಾಣ ಜಾತ್ರೆ ಪುರಾಣ ಪ್ರವಚನ ಮಾಡ್ತಾರಲ್ಲ, ಇದರಿಂದ ಜನ್ಮ ಸಾರ್ಥಕ, ಇದರಿಂದ ಉದ್ಧಾರ ಆಗ್ಬೇಕಂತ ಗ್ಯಾರಂಟಿ ನಾವು ಕೊಡ್ತೀವಿ. ಬಂಡಿ ಹೋಗಬೇಕಾದ್ರೆ ಕಡೆಗೀರು ಬೇಕ್ರಿ. ಕಡೆಗೇನಿಲ್ಲಾದ್ರೆ ಬಂಡಿ ಓಡಿಸಿ ನೋಡ ಮೊದಲನೇ ಆಗ್ತದೆ ಗಾಳಿ ಇಲ್ಲಾದ್ರೆ. ಆ ನಿಟ್ಟಿನಲ್ಲಿ ಈ ಶರಣರ ವಚನಗಳು ನಮ್ಮ ಸೋದರರು ಶ್ರೀಗಳು ರಾಹುಲ್ ಕನ್ನಡಿಗ ಬರ್ತಾ ನಾಳೆ ಮನುಷ್ಯನಿಗೆ ಆಗಾಗ ಈಗ ನಟ್ಟು ಬೋಟಿಂದ ಫಿಕ್ಸ್ ಮಾಡಬೇಕು. ಆ ನಟ್ಟು ಬೋಟ್ ಫಿಕ್ಸ್ ಮಾಡಿದಂತೆ ನೀವು ಗೊತ್ತಿರಲ್ಲ. ಆನಂದ ಗ್ರಾಮ ಇದು ನಿಜವಾದ ಮುಂದಿನ ಗ್ರಾಮ. ಬಸವಣ್ಣ ಬಹಳ ಖುಷಿ ಆಯಿತು. ಶ್ರೀಶೈಲ ಇಲ್ಲಿಯಾದ ಕಾಶಿ ಕೇದಾರ ಬಹಳ ಜ್ಯೋತಿರ್ಲಿಂಗರು ಬಹುಶಃ ನಮ್ಮ ಹಾರಣಿಯಲ್ಲಿ ಬಸವಣ್ಣನಲ್ಲಿ ಯಾರು ಬಹುಶಃ ಇವತ್ತು ಬಂದ ಶಾಪುರು ಬಸಯ್ಯಪ್ಪ ಏನು ಯೂಟ್ಯೂಬ್ನ ಬರ್ತೀನ. ಧನ್ಯವಾದಗಳು. ಬಹಳ ಅದ್ಭುತವಾಗಿ ನಮ್ಮೂರು ದಾಸೋಹ ಇತ್ತು. ದಾಸೋಹದ ಅಡುಗೆ ಮಾಡ್ತಾ ಇರೋದು ಇದು ದಾಸೋಹದಿದು. ಹುಗ್ಗಿ ಅನ್ನ ಸಾಂಬಾರು 5 ದಿವಸ ಕಂಟಿನ್ಯೂ ಮಾಡ್ತಾರೆ. ಹುಗ್ಗಿ ಅನ್ನ ಸಾಂಬಾರು ದಾಸೋಹದಲ್ಲಿ ನಮ್ಮದು ಸದಾ ಇರುತ್ತೆ. ಇಲ್ಲಿ 1 ಅವರ್ ಊಟ ದಾಸೋಹ ಫಿಕ್ಸ್ ಇರುತ್ತೆ. ಪ್ರವಚನ ಮುಗಿದಾದಗಳೇ ನೋಡಿ ಪ್ರವಚನ ನಮ್ಮದಿದು ದಾಸೋಹ ಎಲ್ಲ ಮಾಡ್ತಾರೆ ಅಡುಗೆ. ಅವ್ರ ಮಾವಾರ ಅಲ್ಲೊಬ್ರು ಇದ್ದಾರೆ, ಇಲ್ಲೊಬ್ರು ನೋಡ್ತಾರೆ, ಈ ಕಡೆ ಒಬ್ಬರು ಆ ಕಡೆ ಒಬ್ಬರು. ಮಾತಾಡಿ ನೀವು ಕೂಡ ನಾಳೆ ನಾಳೆಯಿಂದ ಎಲ್ಲರೂ ಸರಿಯಾಗಿ ಎಲ್ಲರೂ ನಂಬಿಕೆಯಿಂದ ಎಲ್ಲರೂ
ಅವರಿಗೆ ಗ್ರಾಮ ಊರನ್ನ ಅವರಿಗೆ ಊರು ಆ ಜೀವನಕ್ಕೆ ಕೆಲಸ ಮಾಡಕ್ಕೆ ಊರು ತುಂಬಾ